ಹೀಗೆ ನಾನಾ ನೀನಾ ಅಂತ ಪರಸ್ಪರ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ. ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡುವತಿ ಬಳಿ 21 ಎಕರೆ ನೀಲಗಿರಿ ತೋಪಿದ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಚಿಲ್ಲರೆ ಕಾಸಿಗೆ ಮಾರಾಟ ಮಾಡಿದ್ದಾರೆ ಎಂದು ಪಂಚಾಯಿತಿ ಕೆಲ ಸದಸ್ಯರು ಆರೋಪ ಮಾಡಿದ್ರು. ಕುಪ್ಪಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಕುಪ್ಪಳ್ಳಿ ಗ್ರಾಮ ಪಂಚಾಯತಿಲಿ ಕುಡುತಿ ಗ್ರಾಮದ ಸರ್ವೆ ನಂಬರಲ್ಲಿ 21 ಎಕರೆ ಜಾಗ ಇದೆ. 21 ಎಕರೆ ಜಾಗದಲ್ಲಿ ಎಲ್ಲ ನೀಲಗಿರಿ ತೋಪಿದೆ. ನೀಲಗಿರಿ ತೋಪಲ್ಲಿ ಇವರು ಮೊನ್ನೆ ಅಕ್ರಮವಾಗಿ ಮಾರಾಟ ಮಾಡಿ ಇದು ಕಟ್ ಮಾಡಿದ್ದಾರೆ, ಮರಗಳನ್ನೆಲ್ಲ ಕಟ್ ಮಾಡಿ ಮರಗಳನ್ನು ತಗೊಂಡು ಹೊಟ್ಟೋಗವ್ರೆ. ಈಗ ಬಂದು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ, ನಾವೇನು ನೋಡಿಲ್ಲ. ಆಯಿತು, ಈಗ ಅದು ಫೋಟೋಸ್ ನೀವು ಕಳಿಸಿದ್ದೀರಿ, ನಾವು ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಟ್ರೇಸ್ ಮಾಡಿಸ್ತೀವಿ. 24 ಗಂಟೆ ಟೈಮ್ ಆದ್ರೂ ಇವ್ರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. 9,40,000 ಮರ ಹಾಕಿದ್ದೀವಿ, ಏನು ಮಾಡ್ತೀರಾ ಮಾಡ್ಕೋಗ್ರಿ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರು ಧಮಕಿ ಹಾಕ್ತಾರೆ ಯಾರಾದರೂ ಮಾತಾಡಿದ್ರೆ. ಏನು ಇವರು ಗ್ರಾಮ ಪಂಚಾಯತಿ ಅಧಿಕಾರಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಇವರೆಲ್ಲ ಏನು ಮಾಡ್ತಾವ್ರೆ? ಅಲ್ಲ, ಏನು ಮಾಡಬೇಕು? ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಿಡಿಒ ಮೋಹನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಕೆರಳಿದ ಆಡಳಿತ ಪಕ್ಷದ ಸದಸ್ಯರು, ಪ್ರತಿಭಟನೆ ನಿರತ ಸದಸ್ಯರು ಸಾರ್ವಜನಿಕರ ಜೊತೆ ವಾಗ್ವಾದ ನಡೆಸಿದ್ರು. ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ಪಷ್ಟನೆ ನೀಡಿದ ಪಿಡಿಒ ಮೋಹನ್, ಅಕ್ರಮವಾಗಿ ನೀಲಗಿರಿ ತೋಪನ್ನ ಮಾರಾಟ ಮಾಡಿಲ್ಲ, ಕೆಪಿಟಿಸಿಎಲ್ನವರು ಕಟಾವು ಮಾಡಿದ್ರು. ಆ ಮರಗಳನ್ನ ಹರಾಜು ಹಾಕಲು ಸ್ಥಳ ಪರಿಶೀಲನೆಗೆ ಹೋಗಲಾಗಿತ್ತು. ಕಾಣೆಯಾಗಿರುವ ಮರಗಳನ್ನ ಹುಡುಕಿ ಕೊಡುವಂತೆ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ಸಮಜಾಯಿಸಿ ಹೇಳಿದ್ರು. ಮರಗಳು ಅಕ್ರಮವಾಗಿ ಕಟಾವು ಮಾಡಿಲ್ಲ, ಅದನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಕಟ್ ಮಾಡಿದ್ದಾರೆ. ಆಲ್ರೆಡಿ ಅವ್ರದ್ದು ಏನಿದೆ ಪಾರ್ಟ್ ಆಫ್ ವರ್ಕ್ ಮಾಡಿದ್ದಾರೆ. ಕಟ್ ಮಾಡಿರ್ತಕ್ಕಂಥ ಮರಗಳನ್ನು ವಿಲೆ ಮಾಡೋದಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಇದು. ಗಮನಕ್ಕೆ ಬಂದಾಗ ನಾವು ಹೋಗಿದ್ವಿ, ನಾವು ಹೇಳಿ ಬಂದಿದ್ವಿ. ಸೊ ಅದನ್ನು ಸೋಮವಾರದ ಮೇಲೆ ನಾವು ಕ್ರಮ ವಹಿಸೋಣ ಅಂತ ಹೇಳಿದ್ವಿ. ಅದಾದಮೇಲೆ ನಿನ್ನೆ ಯಾರೋ ತುಂಬ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಮಗೆ ಮಾಹಿತಿ ಬಂದಾಗ ಇವ್ರು ಇಮಿಡಿಯೇಟ್ ನಾನು ಕಳಿಸ್ಕೊಟ್ಟೆ. ಅಲ್ಲಿ ಯಾವುದೋ ಆ ಥರ ಇಲ್ಲ ಸರ್, ಗಾಡಿ ಎಲ್ಲ ಓಟೋಗಿದೆ ಅಂದರೆ ಆಮೇಲೆ ವಿಡಿಯೋ ಕಳಿಸಿದ್ದಾರೆ ನನಗೆ. ಆ ವಿಡಿಯೋದಲ್ಲಿ ನಾನು ನಂಬರು ಟ್ರೇಸ್ ಮಾಡಿದ್ದೀನಿ. ನಾವು ತಮಿಳ್ನಾಡು ಗಾಡಿ ಇದೆ, ಅದನ್ನು ಕಂಪ್ಲೇಂಟ್ ಕೊಟ್ಟು ನಾನು ಟ್ರೇಸ್ ಮಾಡ್ತೀನಿ. ಇಲ್ಲ, ಆ ಮರ 100% ಕಳ್ತಾರಲ್ಲ, ತುಂಬ್ಕೊಂಡು ಹೋಗಿರೋದು ನನ್ನ ಮಾಹಿತಿಗೆ ಬಂದಿದೆ. ಅದನ್ನು ಹೇಳ್ತಾರೆ. ಅದು 20 ಎಕರೆನಲ್ಲಿ ಇದೆ ನೀಲಗಿರಿ, ಬಟ್ ಹೈಟೆನ್ಷನ್ ಹೋಗಿರ್ತಕ್ಕಂಥದ್ದು ಅಷ್ಟಲ್ಲೂ ಇಲ್ಲ. ಒಂದು ಪಾರ್ಟ್ ಇದರಲ್ಲಿ ಹೋಗಿದೆ, ಅದರಲ್ಲಿ 43 ಮೀಟ್ರ್ ಈ ಕಡೆ, 43 ಮೀಟ್ರ್ ಆ ಕಡೆ ಅವ್ರು ಕಟ್ ಮಾಡ್ತಿದ್ದಾರೆ. ನೆನ್ನೆ ಬಂತು, ನಾವು ಫಾರೆಸ್ಟ್ವರೆಗೂ ಮಾಹಿತಿ ಕೊಟ್ವಿ. ಫಾರೆಸ್ಟ್ ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ ಸ್ಪಾಟ್ಗೆ, ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಮಾಡಲಿಕ್ಕೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಅವ್ರಿಗೆ ಏನು ಪರ್ಮಿಷನ್ ಬೇಕಿಲ್ಲ. ಲೈನ್ ಹೊಡಿತಿದೆ ಅಂತೇಳಿ ಅವ್ರು ಕಟ್ ಮಾಡ್ತಾರೆ, ಅವ್ರ ಪಾರ್ಟ್ ಅವ್ರು ಮಾಡ್ತಾರೆ. ಅದೇ ತುಂಬಲಿಕ್ಕೇನೆ ಅವನು ಇರಲಿಲ್ಲ, ಅವನು ಕಸದ ಗಾಡಿಗೂ ಹೋಗ್ತಾನೆ. ಸುಮಾರು 20 ಲಕ್ಷ ರೂಪಾಯಿ ಬೆಲೆ ಬಾಳುವ ನೀಲಗಿರಿ ಮರಗಳನ್ನ ಸ್ವತಃ ಪಂಚಾಯಿತಿ ಆಡಳಿತ ಮಂಡಳಿ ಅಕ್ರಮವಾಗಿ ನೀತಿ ನಿಯಮಗಳನ್ನ ಮೀರಿ ಯಾವುದೇ ಅನುಮತಿ ಪಡೆಯದೆ ಮಾರಾಟ ಮಾಡಿದೆ ಎಂಬುದು ಒಂದು ಗುಂಪಿನ ವಾದವಾದರೆ, ಇನ್ನೊಂದು ಗುಂಪಿನ ವಾದವೇ ಬೇರೆ. ಮರಗಳನ್ನ ಮಾರಿಲ್ಲ, ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ, ಅವರನ್ನೇ ಕೇಳಿ ಎಂದು ಉದ್ದಟತನ ತೋರಿದ್ರ. ಇದರಿಂದ ಕೆಲಕಾಲ ಪಂಚಾಯಿತಿ ಕಚೇರಿ ರಣರಂಗದಂತೆ ಭಾಸವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಣ್ಣ